ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಡಗೈಗೆ 5.25%, ಬಲಗೈಗೆ 5.25%, ಇತರರಿಗೆ 4.50%. ಒಳ ಮೀಸಲಾತಿ ಫೈನಲ್ ಆಗಿದೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. 56,000 ಹುದ್ದೆಗಳ ತಕ್ಷಣ ನೇಮಕಾತಿಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೇಜ್ರಿ ಪಕ್ಷಕ್ಕೆ ಗಡ್ಡ ತೋರಿದ ಚಡ್ಡಾ. ಆಪ್ 10 ರಾಜ್ಯಸಭೆ ಸಂಸದರಲ್ಲಿ 7 ಮಂದಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಈಗ ಅನ್ವಯಿಸೋದಿಲ್ಲ. ಆಮ್ ಆದ್ಮಿ ಪಾರ್ಟಿ ಪಾಲಿಗೆ ಇದು ಅತಿದೊಡ್ಡ ಶಾಕ್ ಆಗಿದೆ. ಸಿಇಟಿ ಪರೀಕ್ಷೆಯಲ್ಲಿ ಮತ್ತೆ ಜನಿವಾರ ತೆಗೆಸಿ ಎಡವಟ್ಟು ಮಾಡಿದ್ದಾರೆ. ಬೆಂಗಳೂರು ಕಾಲೇಜಿನ 3 ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಸಂತ್ರಸ್ತ ಯುವಕನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ಬಿಸಿಲು ಜಾಸ್ತಿ ಆದ್ರೆ ನೀವೇ ಲಾಕ್ಡೌನ್ ಆಗಿ, ಜನರಿಗೆ ಆರೋಗ್ಯ ಸಚಿವರು ಸಲಹೆ ನೀಡಿದ್ದಾರೆ. ಕೊನೆಗೂ ಶಾಂತಿ ಸಭೆಗೆ ಬರುತ್ತೇವೆಂದ ಇರಾನ್. 3ನೇ ಬಾರಿ ಸಭೆಗೆ ಅಮೆರಿಕವು ಓಕೆ. ಯುವ ಜನರಿಗೆ ರಾಜ್ಕುಮಾರ್ ಚಲನಚಿತ್ರಗಳು ಸ್ಫೂರ್ತಿದಾಯಕ ಎಂದ ಶೋಭಾ ಕರಂದ್ಲಾಜೆ. ಡಾಕ್ಟರ್ ರಾಜರ 97ನೇ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಅಭಿಮಾನಿಗಳಿಂದ ಸಮಾಧಿಗೆ ಪೂಜೆ. ಜಿಬಿಎಯಲ್ಲಿ ಕೆಲಸ ಮುಂದುವರಿಸಲು 20 ಲಕ್ಷ ಬೇಡಿಕೆ. ಹಾಗಂತ ರಮೇಶ್ ಆರೋಪ ಮಾಡಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಬಿಎಸ್ಎನ್ಎಲ್ ಸಮವಸ್ತ್ರ ಧರಿಸಿ ತಾಮ್ರದ ತಂತಿಯ ಕಳ್ಳತನ ಮಾಡಿದ್ದಾರೆ. ಆ 3ರನ್ನ ಬಂಧಿಸಿದ್ದಾರೆ. ಯುಪಿಯಿಂದ ಫ್ಲೈಟ್ನಲ್ಲಿ ಬಂದು ಚೋರಿ ಮಾಡಿದ್ದಾರೆ. ನಿರ್ಜಲೀಕರಣ ತಡೆಗೆ ಎಳನೀರು, ಹಣ್ಣಿನ ರಸ ಸೇವಿಸಿ. ಜನ ಜಾನುವಾರು ಪ್ರಾಣಿ ಪಕ್ಷಿಗಳಿಗೆ ನೀರು ಸಂಗ್ರಹಿಸಿಡಿ. ಸುಡು ಬಿಸಿಲ ತಾಪಮಾನ, ಆರೋಗ್ಯ ಜೋಪಾನ. ಎಸ್ಎಸ್ಎಲ್ಸಿಯಲ್ಲಿ ವಿಜಯಪುರ ಸರ್ಕಾರಿ ಪ್ರೌಢಶಾಲೆಗೆ 84% ಫಲಿತಾಂಶ. ರೈತರ ಜೀವ ಬೆಳೆಗಳಿಗೆ ಗ್ಯಾರಂಟಿ ಕೊಡಿ ಎಂದ ನಿಖಿಲ್ ಕುಮಾರಸ್ವಾಮಿ. ಕಲ್ಯಾಣ ಕರ್ನಾಟಕದಲ್ಲಿ ಅಗ್ನಿಶಾಮಕ ಠಾಣೆಗಳ ಅಭಾವ. ತುರ್ತು ಕಾರ್ಯಾಚರಣೆ ಕಷ್ಟವಾಗಿದೆ. 7 ಜಿಲ್ಲೆಗಳಿಗೆ ಬೇಕಾಗಿವೆ ಠಾಣೆಗಳು. ತುಮಕೂರಿನ ರಾಷ್ಟ್ರೀಯ ಕಿರಿಯರ ಕ್ರೀಡಾಕೂಟದಲ್ಲಿ ಡೋಪಿಂಗ್ ಶಂಕೆ. ಶೌಚಾಲಯದಲ್ಲಿ ಬಳಸಿದ ಸ್ಥಿತಿಯಲ್ಲಿ ಸಿರಿಂಜ್ಗಳು ಪತ್ತೆಯಾಗಿವೆ. ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣದ ಪ್ರಯೋಜನ ಸಿಗಬೇಕು. ಬಾಗಲಕೋಟೆ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಳ ಮೀಸಲು ಗೊಂದಲ. ಸಿಎಂ ಸಿದ್ದರಾಮಯ್ಯ ಗೆದ್ದಿದ್ದು ಹೇಗೆ? ಫಲಿಸಿದ ರಾಜಕೀಯ ಅನುಭವದ ತಂತ್ರಗಾರಿಕೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ ಸಿಎಂ ಸಿದ್ದರಾಮಯ್ಯ. ಸಂತ್ರಸ್ತೆಗೆ ಮಾಸಿಕ 75,000 ರೂಪಾಯಿ ನೀಡಲು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಬಿಜೆಪಿ ಮುಖಂಡನ ಪುತ್ರನ ಅತ್ಯಾಚಾರ ಪ್ರಕರಣ. ಭಾರತದ ಬಳಿ ಇರಾನ್ ಧ್ವಜದ 3 ಟ್ಯಾಂಕರ್ಗೆ ಅಮೆರಿಕದಿಂದ ತಡೆ. ಎಲ್ಲಾ ಹಡಗುಗಳ ಮೇಲೂ ಇತ್ತು ಇರಾನ್ ಧ್ವಜ. ಅದಕ್ಕೆ ಅಡ್ಡಿಪಡಿಸಲಾಗಿದೆಯಾ? ವಿರಾಮವಿದ್ರೂ ನಿಲ್ಲುತ್ತಿಲ್ಲ ಇರಾನ್ ಅಮೆರಿಕ ಸಮರ ಜಟಾಪಟಿ. ಇರಾನ್ನ ರೆಜಾ ಪಹಲ್ವಿಯ ಮೇಲೆ ದಾಳಿ. ಜರ್ಮನಿ ರಾಜಧಾನಿ ಬರ್ಲಿನ್ನಲ್ಲಿ ಟೊಮ್ಯಾಟೊ ಸಾಸ್ ಎಸೆದ ದಾಳಿಕೋರ. ಹೊಸ ಖಮೇನಿ ಕಾಲು ಕಟ್ಟಾಗಿದೆ, ಮುಖ ಸುಟ್ಟಿದೆ. ಮಾತನಾಡಲು ಆಗದ ಸ್ಥಿತಿಯಲ್ಲಿ ಮುಜ್ತಾಬ. ಶೀಘ್ರ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುತ್ತೆ. ಇರಾನ್ ಅಮೆರಿಕ ಯುದ್ಧದ ಬಗ್ಗೆ ಹೆಚ್ಚಿನ ಮಾಹಿತಿ ಓದಬೇಕು ಅಂದ್ರೆ ದೇಶ ವಿದೇಶ ಪುಟ 9 ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದು ಈ ವಿಚಾರದ ಬಗ್ಗೆ, ಈ ಸುದ್ದಿ ಬಗ್ಗೆ. ಬಿಜೆಪಿ ಕಾರ್ಯಕರ್ತ ಬದುಕಿರೋವರೆಗೂ ಬಂಗಾಳದಲ್ಲಿ ಬಾಬ್ರಿ ಎದ್ದು ನಿಲ್ಲಲ್ಲ ಎಂದ ಅಮಿತ್ ಶಾ. ಮೇ 4ರ ಬಳಿಕ ಸಿಂಡಿಕೇಟ್ ರಾಜ್, ಭ್ರಷ್ಟಾಚಾರಕ್ಕೆ ಗುಡ್ ಬೈ. ಇನ್ನು ಐಪಿಎಲ್ ಟೈಮ್. ತವರಲ್ಲಿ ಆರ್ಸಿಬಿಗೆ ಮತ್ತೊಂದು ಜಯ ಫಲಿಸಿದೆ. ಗುಜರಾತ್ ಮಣಿಸಿದ ರಜತ್ ಪಡೆ. ಕೊಹ್ಲಿ ಪಡಿಕಲ್ ಅರ್ಧ ಶತಕ. ನಿನ್ನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಜಟಾಪಟಿ ಏರ್ಪಟ್ಟಿತ್ತು. ಅದರಲ್ಲಿ ಗೆದ್ದಿದ್ದು ನಮ್ಮ ಆರ್ಸಿಬಿ. ಪಂದ್ಯ ಮಾತ್ರ ರೋಚಕವಾಗಿತ್ತು. ನೀವು ನೋಡಿದ್ರ ಕಮೆಂಟ್ ಮಾಡಿ ತಿಳಿಸಿ. ರಾಜಸ್ಥಾನ ಉದಯಿಸುವುದೇ ಸನ್, ಮೇಲ್ಪಂಕ್ತಿಯಲ್ಲಿ ಉಳಿಯಲು ಕದನ. ತವರಲ್ಲಿ ಗೆಲ್ಲಲು ಡೆಲ್ಲಿ ಅಕ್ಷರಶಃ ಪಣ ತೊಟ್ಟಿದೆ. ಸೋಲಿಲ್ಲದ ಸರದಾರ ವಿರುದ್ಧ ಪಂದ್ಯ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.